ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತು ನಾನು ತಗೊಂಡಿರುವಂತ ಒಂದು ಟಾಪಿಕ್ ಯಾವುದು ಅಂತಂದ್ರೆ ಸೆಕೆಂಡ್ PUC ಬಿಸಿನೆಸ್ ಸ್ಟಡಿ ರಿಲೇಟೆಡ್ ಇರ್ತಕ್ಕಂಥ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂದ್ರೆ ಪ್ರೇರೇಪಣೆಯ ಉತ್ತೇಜಕಗಳು ಅಂತ ಹೇಳಿ. ಈಗ ನಾವು ಕೆಲಸ ಮಾಡೋ ಜಾಗ ಅಂತ ಬಂದಾಗ, ಒಂದು ಕಂಪನಿ, ಒಂದು ಆರ್ಗನೈಸೇಷನ್ ಅಂತ ಬಂದಾಗ ಅಲ್ಲಿ ನಾವು ಒಂದು ಕಾಮನ್ ಥಿಂಗ್ ಅನ್ನು ನೋಡ್ತೇವೆ. ಏನ್ ಕಾಮನ್ ವಿಷಯ ಅಂತಂದ್ರೆ ಓನರ್ ಬಗ್ಗೆ ವರ್ಕರ್ಸ್ ಕಂಪ್ಲೇಂಟ್ ಹೇಳ್ತಕ್ಕಂಥದ್ದು ಮತ್ತು ವರ್ಕರ್ಸ್ ಬಗ್ಗೆ ಓನರ್ ಕಂಪ್ಲೇಂಟ್ ಹೇಳ್ತಕ್ಕಂಥದ್ದು ಅಂತೇಳಿ. ಏನ್ ಕಂಪ್ಲೇಂಟ್ ಇರುತ್ತೆ ಯೂಸ್ವಲ್ ಆಗಿ ಅಂತಂದಾಗ ಓನರ್ ಹೇಳ್ತಾ ಇರ್ತಾರ ವರ್ಕರ್ಸ್ ಸಂಬಳ ತಗೋತಾರ, ನಿಯತ್ತ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ. ಇನ್ನ ವರ್ಕರ್ಸ್ ಕಂಪ್ಲೇಂಟ್ ಹೇಳ್ತಾರೆ ಸಂಬಳ ಕಡಿಮೆ ಕೊಡ್ತಾರ, ಸಿಕ್ಕಾಪಟ್ಟೆ ಕೆಲಸ ತೆಗೋತಾರ ಅಂತ ಹೇಳಿ. ಈ ರೀತಿ ಓನರ್ ಮತ್ತು ವರ್ಕರ್ಸ್ ಮಧ್ಯೆ ಯಾವಾಗ್ಲೂ ಇದೊಂದು ಒಂದು ಮೌನವಾದಂತ ಒಂದು ಗುದ್ದಾಟ ನಡೀತಾನೆ ಇರುತ್ತೆ. ಬಟ್ ಆ ಗುದ್ದಾಟದಿಂದ ವರ್ಕರ್ಸ್ ಅನ್ನ ಹೊರ ತಗೊಂಡು ಅವ್ರನ್ನ ಪ್ರೇರೇಪಣೆ ಮಾಡೋದ್ರ ಮುಖಾಂತರ ನಾವು ಅವ್ರ ಮನಸ್ಸ ಹೆಚ್ಚ ಕೆಲಸ ಮಾಡ್ಬೇಕಂದ್ರೆ ಅವ್ರ ಮನಸ್ಸಿಂದ ವರ್ಕರ್ಸ್ ವಿತ್ ಇಂಟ್ರೆಸ್ಟ್ ಕೆಲಸ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಕೆಲವೊಂದಿಷ್ಟು ಸ್ಟೆಪ್ಸ್ ಗಳನ್ನ ಸಂಸ್ಥೆ ಮುಖ್ಯಸ್ಥರು ತಗೋಬೇಕಾಗತ್ತ. ಯಾವ ರೀತಿ ಆ ವರ್ಕರ್ಸ್ ಅವರಾಗೆ ಇಂಟ್ರೆಸ್ಟ್ ಇಂದ ಕೆಲಸ ಮಾಡೋ ತರ ಮಾಡ್ಬೋದು, ಅವರಲ್ಲಿ ಯಾವ ರೀತಿ ಆಸಕ್ತಿಯನ್ನು ಹುಟ್ಟಿಸ್ಬೇಕು, ಅವ್ರು ಯಾವ ತರ ಅವ್ರ ಮನಸ್ಸಿಂದ ಕೆಲಸ ಮಾಡೋ ರೀತಿಯೊಳಗೆ ಒಂದು ಪರಿವರ್ತನೆ ಮಾಡ್ಬೇಕು ಅನ್ನೋದನ್ನ ಈ ಒಂದು ಕೆಲವೊಂದಿಷ್ಟು ಅಂಶಗಳ ಮುಖಾಂತರ ನಾನು ಈ ಒಂದು ಟಾಪಿಕ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದರೊಳಗೆ ಮೊದಲೇ ಯಾವುದು ಅಂತಂದ್ರೆ ಹಣಕಾಸು ಉತ್ತೇಜಕಗಳು ಅಂತ ಹೇಳಿ. ಈಗ ಹಣ ಅಂತಕ್ಕಂಥದ್ದು ಎಲ್ಲರಿಗೂ ಒಂದು ಬೇಸಿಕ್ ನೀಡ್ ಆಗ್ಯದ. ದುಡ್ಡಿಲ್ಲ ಅಂದ್ರೆ ಯಾವುದೇ ನಮ್ಮ ಭೌತಿಕ ಅಗತ್ಯತೆಗಳನ್ನ ಪೂರೈಸ್ಕೊಳ್ಳಿಕ್ ಸಾಧ್ಯತೆ ಇಲ್ಲ. ಹಾಗಾಗಿ ಹಣ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಆ ಕಾರಣಕ್ಕ ಹಣಕಾಸಿನ ಮುಖಾಂತರ ಸಿಬ್ಬಂದಿಗಳನ್ನ ನಾವ್ ಏನ್ ಮಾಡ್ಬೋದು ಅಂದ್ರೆ ಪ್ರೇರೇಪಣೆ ಮಾಡಿ ಅವರಾಗಿ ಇಷ್ಟಪಟ್ಟು ಕೆಲಸ ಮಾಡೋ ರೀತಿ ಒಳಗೆ ಅವ್ರ ಮನವನ್ನ ಏನ್ ಮಾಡ್ಬೋದು ಅಂದ್ರೆ ಪರಿವರ್ತನೆ ಮಾಡ್ಬೋದು. ಆ ರೀತಿ ಹಣದ ರೂಪದೊಳಗೆ ನೇರವಾಗಿ ಅಥವಾ ಹಣಕ್ಕೆ ಸಮಾನವಾದಂತ ಒಂದು ಸೌಲಭ್ಯಗಳ ಮುಖಾಂತರ ಅವ್ರನ್ನ ಪ್ರೇರೇಪಣೆ ಮಾಡ್ತಕ್ಕಂಥ ಕೆಲವೊಂದಿಷ್ಟು ವಿಧಾನಗಳವ. ಅವು ಯಾವ್ಯಾವ ಅನ್ನೋದನ್ನ ನಾವು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಅದರೊಳಗೆ ಮೊದಲೇದು ಯಾವುದು ಅಂದ್ರೆ ವೇತನ ಮತ್ತು ಭತ್ಯೆಗಳು ಅಂತೇಳಿ, ಪೇ ಅಂಡ್ ಅಲೌನ್ಸಸ್ ಅಂತೇಳಿ. ಎಂಪ್ಲಾಯ್ಸ್ ಕೊಡ್ತಾ ಇರ್ತಕ್ಕಂಥ ಸ್ಯಾಲ್ರಿ ಏನಿರುತ್ತ ಅದನ್ನ ಪ್ರತಿಯೊಂದು ಕೆಲವೊಂದು ಕಂಪನಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎವ್ರಿ ಇಯರ್ ಇನ್ಕ್ರಿಮೆಂಟ್ ಸಿಸ್ಟಮ್ ಅಂತ ಇರುತ್ತೆ. ಪ್ರತಿ ವರ್ಷ ಅವ್ರ ಸಂಬಳದ ಒಂದು 10%, 15% ಅಥವಾ ಅವ್ರ ಪರ್ಫಾರ್ಮೆನ್ಸಸ್ ಬೇಸಿಸ್ ಮೇಲೆ ಏನ್ ಮಾಡ್ತಾ ಇರ್ಬೇಕು ಅಂತಂದ್ರೆ ಅವರಿಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಕೊಡ್ತಾ ಇರ್ಬೇಕು. ಯಾವಾಗ ಸ್ಯಾಲ್ರಿ ಒಳಗೆ ಹೆಚ್ಚಳ ಆಗುತ್ತಾ ಅವಾಗ ಎಂಪ್ಲಾಯೀಸ್ ಆಟೋಮೆಟಿಕ್ಲಿ ಏನಾಗುತ್ತಾ ಕೆಲಸ ಮಾಡ್ಬೇಕು ಅನ್ನೋ ಆಸಕ್ತಿ ಜಾಸ್ತಿ ಆಗುತ್ತಾ ಅಂತ ಹೇಳಿ. ಅಂದ್ರೆ ಅವರಿಗೆ ಕೆಲಸದ ಬಗ್ಗೆ ಒಂದು ಪಾಸಿಟಿವ್ ಮನೋಭಾವನೆ ಬರ್ಬೇಕು ಅಂತಂದ್ರೆ ಪ್ರತಿ ವರ್ಷ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸರಿ ಆದ್ರೂ ಏನು ಅಂತಂದ್ರೆ ಅವ್ರಿಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಮಾಡ್ಲೇಬೇಕು. ಮಾಡಿದಾಗ ಅವ್ರು ಇನ್ನ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡ್ತಾರ ಅಂತೇಳಿ. ಜೊತೆಗೆ ಏನು ಅಂತಂದ್ರೆ ಅವ್ರಿಗೆ ಕೊಡ್ತಕ್ಕಂಥ ಭತ್ಯೆಗಳು, ಅದು ಇನ್ಶೂರೆನ್ಸ್ ಇರ್ಬೋದು, PF ಇರ್ಬೋದು, ಟ್ರಾವೆಲಿಂಗ್ ಅಲೌನ್ಸಸ್, ಸಿಟಿ ಕಾಂಪನ್ಸೇಟರಿ ಅಲೌನ್ಸಸ್, ಈ ಟೈಪ್ ಅವ್ರಿಗೆ ಕೊಡ್ತಕ್ಕಂಥ ಇತರೆ ಭತ್ಯೆಗಳು ಏನಿರ್ತಾವ ಅವನು ಕೂಡ ಏನ್ ಮಾಡ್ಬೇಕಂದ್ರೆ ಹೆಚ್ಚಳ ಮಾಡ್ಬೇಕು ಎವ್ರಿ ಇಯರ್. ಆ ರೀತಿ ಹೆಚ್ಚಳ ಮಾಡಿದಾಗ ಒಂದು ಎಂಪ್ಲಾಯೀಸ್ ಅನ್ನ ನಾವ್ ಏನ್ ಮಾಡ್ಬೋದು ಅಂದ್ರೆ ಹೆಚ್ಚು ಮೋಟಿವೇಟೆಡ್ ಆಗಿ ಕೆಲಸ ಮಾಡೋ ರೀತಿಯೊಳಗ ಮಾಡ್ಬೋದು ಅಂತ ಹೇಳಿ. ಇನ್ನ ಸೆಕೆಂಡ್ ಒನ್ ಯಾವುದು ಅಂದ್ರೆ ಉತ್ಪಾದಕತೆ ಆಧಾರದ ಮೇಲೆ ಕೂಲಿ ಅಂತ ಹೇಳಿ, ಅಂದ್ರೆ ಪ್ರೊಡಕ್ಟಿವಿಟಿ ಬೇಸ್ಡ್ ವೇಜಸ್ ಅಂತ ಹೇಳಿ. ಈಗ ಸಾಮಾನ್ಯವಾಗಿ ಸಂಬಳ ಅಥವಾ ಕೂಲಿ ಏನ್ ಮಾಡ್ತಾರೆ ಅಂತಂದ್ರ ಒಂದು ಪರ್ಟಿಕ್ಯುಲರ್ ಕೆಲಸಕ್ಕೆ ಅಂತಂದ್ಮೇಲೆ ಇಂತಿಷ್ಟು ಸ್ಯಾಲರಿ ಅಥವಾ ಇಂತಿಷ್ಟು ಕೂಲಿ ಅಂತ ಹೇಳಿ ಫಿಕ್ಸ್ ಮಾಡಿರ್ತಾರೆ. ಅಲ್ಲಿ ವರ್ಕರ್ಸ್ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ವಿಭಿನ್ನವಾಗಿರ್ತದೆ ಅಂತ ಹೇಳಿ. ಈಗ ನಾರ್ಮಲ್ ಕೆಲಸ ಮಾಡುವಂತ ವ್ಯಕ್ತಿಗೂ ಡೈಲಿ ಒಂದು 500 ಕೊಡ್ಲತ್ತಾರ, ಚೆನ್ನಾಗಿ ಕೆಲಸ ಮಾಡುವಂತ ವ್ಯಕ್ತಿಗೂ 500 ಕೊಡ್ಲತ್ತಾರ ಅಂತಂದ್ಮೇಲೆ ಅವ ಚೆನ್ನಾಗಿ ಕೆಲಸ ಮಾಡುವಂತ ವ್ಯಕ್ತಿ ಏನಾಗ್ತಾನ ಅಂದ್ರೆ ಡಿಮೋಟಿವೇಟ್ ಆಗ್ತಾನೆ. ಅವ ಸರಿಯಾಗಿ ಇನ್ನೊಂದು ಕೆಲಸ ಮಾಡ್ತಾನ, ಅವ್ನಿಗೆ 500 ಕೊಡ್ಲತ್ತಾರ, ನಾನು ಬಹಳ ಚೆನ್ನಾಗಿ ಕೆಲಸ ಮಾಡ್ಲತ್ತೀನಿ, ನನಗೂ ಅಷ್ಟೇ ಸ್ಯಾಲರಿ ಅಥವಾ ವೇಜಸ್ ಅನ್ನು ಕೊಡ್ತಾ ಇದಾರಲ್ಲಪ್ಪ ಅಂತೇಳಿ ಎಲ್ಲೋ ಒಂದ್ ಕಡೆ ಒಂದು ಆಸಕ್ತಿ ಏನಾಗುತ್ತೆ ಅಂದ್ರೆ ಕುಗ್ತಾ ಹೋಗುತ್ತೆ ಅಂತ ಹೇಳಿ. ಅದ್ರ ಬದಲಾಗಿ ಅಂದ್ರೆ ಒಂದು ಫಿಕ್ಸ್ಡ್ ಒಂದು ವೇಜಸ್ ಅನ್ನ ಕೊಡೋದ್ರ ಬದಲಾಗಿ ಯಾರು ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರ ಅಥವಾ ಹೆಚ್ಚು ಪ್ರೊಡಕ್ಟಿವಿಟಿಯನ್ನ ಹೊಂದಿರ್ತಾರ ಅವ್ರಿಗೇನು ಅಂದ್ರೆ ಹೆಚ್ಚು ಕೂಲಿಯನ್ನ ಕೊಡೋದು, ಯಾರು ಕಡಿಮೆ ಉತ್ಪಾದಕತೆಯನ್ನ ಮಾಡ್ತಾರ ಅವರಿಗೆ ಕಡಿಮೆ ಕೂಲಿಯನ್ನ ಕೊಡುವಂತ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡಿದ್ದೇ ಇತ್ತು ಅಂತಂದ್ರೆ ಹೆಚ್ಚು ಹಣ ಬೇಕು ಅಂತ ಬಯಸುವಂತ ಪ್ರತಿಯೊಬ್ಬ ಕಾರ್ಮಿಕ ಕೂಡ ಏನ್ ಮಾಡ್ತಾರ ಅಂದ್ರೆ ಹೆಚ್ಚು ದಕ್ಷತೆಯಿಂದ ಕೆಲಸ ಮಾಡಿ ಹೆಚ್ಚು ಕೂಲಿಯನ್ನ ಪಡಿಲಿಕ್ಕೆ ಏನ್ ಮಾಡ್ತಾರ ಅಂದ್ರೆ ಪ್ರಯತ್ನ ಮಾಡ್ತಾನ. ಆ ಕಾರಣಕ್ಕೋಸ್ಕರ ಅವರ ಉತ್ಪಾದಕತೆ ಆಧಾರದ ಮೇಲೆ ಏನು ಅಂತಂದ್ರೆ ಕೂಲಿಯನ್ನ ಕೊಡೋದು ಒಂದು ಬೆಸ್ಟ್ ವೇ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಪ್ರಾಡಕ್ಟ್ ರೆಡಿ ಮಾಡಿದ್ರೆ 100 ರೂಪೀಸ್ ನಿಮಗೆ ಕೊಡ್ತೀವಿ ಅಂತಂದ್ರೆ ಅವತ್ತಿಂದ ನಾವು 5 ಪ್ರಾಡಕ್ಟ್ ರೆಡಿ ಮಾಡಿದ ಅಂತಂದ್ರೆ ಅವ್ನಿಗೆ 250 ರೂಪೀಸ್ ಸಿಗುತ್ತ. ಅದೇ ಆ ಸಮಯದೊಳಗೆ 10 ಪ್ರಾಡಕ್ಟ್ ರೆಡಿ ಮಾಡಿದ ಅಂತಂದ್ರೆ ಅವನಿಗೆ 500 ರೂಪೀಸ್ ಸಿಗುತ್ತ. 20 ಪ್ರಾಡಕ್ಟ್ ರೆಡಿ ಮಾಡಿದ್ರೆ ಒಂದು ದಿನಕ್ಕೆ ಅವನಿಗೆ 1000 ರೂಪೀಸ್ ಸಿಗುತ್ತೆ ಅಂತ ಹೇಳಿ. ಯಾರು ಹೆಚ್ಚು ಉತ್ಪಾದನೆ ಮಾಡ್ತಾರೋ ಹೆಚ್ಚು ಕೂಲಿ ಸಿಗ್ತದೆ, ಯಾರು ಕಡಿಮೆ ಉತ್ಪಾದನೆ ಮಾಡ್ತಾರ ಅವ್ರಿಗೆ ಕಡಿಮೆ ಸಿಗುತ್ತೆ ಅಂತ ಹೇಳಿ. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕಡಿಮೆ ಒಂದು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸಿಬ್ಬಂದಿಗಳು ಕೂಡ ಮೋಟಿವೇಟೆಡ್ ಆಗಿ ನಾವು ಹೆಚ್ಚು ಉತ್ಪಾದನೆ ಮಾಡಿ ಹೆಚ್ಚು ಕೂಲಿಯನ್ನ ಪಡಿಬೇಕು ಅನ್ನೋ ಬಯಕೆ ಏನ್ ಮಾಡ್ತಾರ ಅಂದ್ರೆ ಹೆಚ್ಚು ಉತ್ಪಾದಕತೆಯನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದರಿಂದ ಅವ್ರು ಮೋಟಿವೇಟ್ ಆಗಿ ಅಂದ್ರೆ ಅವ್ರು ಹೆಚ್ಚು ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ.
ಇನ್ನ ಥರ್ಡ್ ಪಾಯಿಂಟ್ ಯಾವುದು ಅಂದ್ರೆ ಬೋನಸ್ ಅಂತ ಹೇಳಿ. ಬೋನಸ್ ಅಂತಂದ್ರೆ ಇದು ಸಂಬಳದ ಜೊತೆಗೆ ಪ್ರತಿ ತಿಂಗಳು ಸಂಬಳ ನಾರ್ಮಲ್ ಎಂಪ್ಲಾಯೀಸ್ಗೆ ಅಥವಾ ಲೇಬರ್ಸ್ಗೆ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಏನು ಅಂತಂದ್ರೆ ಆ ಸಂಬಳ ಜೊತೆಗೆ ಏನು ಅಂತಂದ್ರೆ ಪ್ರತಿ ವರ್ಷಕ್ಕೆ ಒಂದ್ಸತಿ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಕಂಪನಿಗಳಲ್ಲಿ ಬೋನಸ್ ಕೊಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಬೋನಸ್ ಅಂದ್ರೆ ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ದೊಡ್ಡ ಫೆಸ್ಟಿವಲ್ ಟೈಮ್ನಾಗ ಅಥವಾ ಕಂಪನಿಗಳ ಆನಿವರ್ಸರಿ ಇರುವಂತ ಸಂದರ್ಭಗಳಲ್ಲಿ ಏನ್ ಮಾಡ್ತಾರ ಅಂದ್ರೆ ಕಂಪನಿಗಳು ಬೋನಸ್ ಡಿಕ್ಲೇರ್ ಮಾಡ್ತಾರ. ಬೋನಸ್ ಮೇಬಿ ಇಟ್ಸ್ ಈಕ್ವಲ್ ಟು 2 or 3 months ಸ್ಯಾಲರಿ ಅಂತ ಹೇಳ್ಬೋದು. ಅಂದ್ರೆ 2 ಅಥವಾ 3 ತಿಂಗಳ ಸ್ಯಾಲರಿ ಈಕ್ವಲ್ ಇರ್ತದ. ಅಥವಾ ಒಂದು ಕಂಪನಿದವರು ಇಂತಿಷ್ಟು ಅಮೌಂಟ್ ಅಂತ ಡಿಕ್ಲೇರ್ ಮಾಡ್ತಾರ, ಪ್ರತಿಯೊಬ್ಬ ಎಂಪ್ಲಾಯೀಸ್ಗೆ ಇಷ್ಟು ಕೊಡ್ಬೇಕಪ್ಪ ಅಂತೇಳಿ. ಸಾಮಾನ್ಯವಾಗಿ ಹಬ್ಬಗಳ ಸಂದರ್ಭಗಳಲ್ಲಿ ಎಲ್ಲ ಒಂದು ಎಂಪ್ಲಾಯೀಸ್ ಮನೆಗಳಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಇರೋದ್ರಿಂದ ಆ ಸಂದರ್ಭಗಳಲ್ಲಿ ಬೋನಸ್ ಕೊಟ್ಟಾಗ ಅವರ ಅಧಿಕ ಖರ್ಚು ವೆಚ್ಚಗಳನ್ನ ಅವ್ರಿಗೆ ನಿಭಾಯಿಸಲು ಸಾಧ್ಯ ಆಗೋ ಸಲುವಾಗಿ ಆ ಬೋನಸ್ ಅನ್ನೋದು ಕೂಡ ಏನು ಅಂತಂದ್ರೆ ಎಂಪ್ಲಾಯೀಸ್ಗೆ ಹೆಚ್ಚು ಮೋಟಿವೇಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಹಾಗಾಗಿ ಬೋನಸ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಏನು ಅಂತಂದ್ರೆ ಸಂಸ್ಥೆಗಳ ಜಾರಿಗೆ ತಂದಿದ್ದೇ ಆಯ್ತು ಅಂತಂದ್ರೆ ಅದು ಸಿಬ್ಬಂದಿಗಳನ್ನ ಅಥವಾ ನೌಕರನ್ನ ಪ್ರೇರೇಪಣೆ ಮಾಡಿ ಅವ್ರನ್ನ ಹೆಚ್ಚು ಕೆಲಸ ಮಾಡೋ ರೀತಿಯೊಳಗೆ ಪ್ರೇರೇಪಿಸ್ತದೆ ಅಂತ ಹೇಳಿ. ಇನ್ನು ಫೋರ್ತ್ ಒನ್ ಲಾಭದ ಹಂಚಿಕೆ ಅಂತೇಳಿ. ಸಂಬಳ ಬೋನಸ್ ಇದು ಸಾಮಾನ್ಯವಾಗಿ ಪ್ರತಿಯೊಂದು ಸಂಸ್ಥೆಗಳಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ. ಅದರ ಬದಲಾಗಿ ವರ್ಕರ್ಸ್ ಅನ್ನು ಕೂಡ ಇವರು ಕೂಡ ನಮ್ಮೊಳಗೆ ಒಬ್ರು ಅಂತ ತಿಳ್ಕೊಂಡು ಸಂಸ್ಥೆ ಮಾಲೀಕರು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಕಂಪನಿ ಇರ್ಬೋದು ಅಥವಾ ಯಾವುದೇ ಸಂಸ್ಥೆ ಇರ್ಬೋದು ಹೆಚ್ಚು ಲಾಭ ಗಳಿಸಿದಾಗ ಆ ಸಂಬಳದ ಜೊತೆಗೆ ಆ ಲಾಭದ ಒಂದು ಭಾಗವನ್ನ ನಾವು ಎಂಪ್ಲಾಯೀಸ್ ಕೊಡೋದ್ರಿಂದ ಅವ್ರಿಗೆ ಹೆಚ್ಚು ಇನ್ನ ಸಂತೋಷದಿಂದ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತಾರ ಅಂತ ಹೇಳಿ. ಯಾವಾಗ ಲಾಭದ ಒಂದು ಭಾಗವನ್ನ ಎಂಪ್ಲಾಯೀಸ್ ಕೊಡ್ತಾರ ಅವಾಗ ಏನಾಗುತ್ತೆ ಅಂದ್ರೆ ಎಂಪ್ಲಾಯೀಸ್ ಕೂಡ ನಾವು ಈ ಸಂಸ್ಥೆ ಏನು ಅಂತಂದ್ರೆ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದು ನಮ್ಗೆ ಪ್ರತಿಫಲ ಸಿಕ್ಕಿದೆ ಅನ್ನೋ ಒಂದು ತೃಪ್ತಿ ಅವ್ರಿಗೆ ಸಿಗುತ್ತೆ. ಅವಾಗ ಇದು ನಮ್ಮ ಸಂಸ್ಥೆ, ಇದು ನಮ್ಮ ಕಂಪನಿ ಅಂತ ಇಟ್ಕೊಂಡು ಒಂದು ಸಕಾರಾತ್ಮಕ ಮನೋಭಾವನೆಯಿಂದ ಪಾಸಿಟಿವ್ ಮನೋಭಾವನೆಯಿಂದ ಏನ್ ಮಾಡ್ತಾರ ಅಂದ್ರೆ ಕೆಲಸ ಮಾಡ್ತಾರ. ಹಾಗಾಗಿ ಹೆಚ್ಚು ಕಂಪನಿ ಅಧಿಕ ಲಾಭ ಗಳಿಸಿದಾಗ ಅದರ ಒಂದು ಭಾಗವನ್ನ ಎಂಪ್ಲಾಯೀಸ್ ಕೊಡೋದ್ರಿಂದ ಅವ್ರಿಗೆ ಹೆಚ್ಚು ತೃಪ್ತಿಯಿಂದ ಚೆನ್ನಾಗಿ ಕೆಲಸ ಮಾಡೋದ್ರೊಳಗೆ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಸಹ ಪಾಲುಗಾರಿಕೆ ಅಂತ ಹೇಳಿ. ಈಗ ಎಂಪ್ಲಾಯೀಸ್ ಆರ್ ವೆರಿ ಎಫಿಷಿಯಂಟ್. ಎಂಪ್ಲಾಯೀಸ್ ಎಲ್ಲ ಎಫಿಷಿಯಂಟ್ ಇದ್ರು ಅಂತಂದ್ರೆ ಅವರಿಗೆ ಅಥವಾ ಲಾಭಾಂಶವನ್ನ ಕೊಡೋದ್ರ ಬದಲಾಗಿ ಅವ್ರಿಗೆ ಇನ್ನೊಂದು ಆಪ್ಷನ್ ಮಾಡ್ಬೋದು ನಾವು. ಏನು ಆಪ್ಷನ್ ಅಂತಂದ್ರೆ ಷೇರುಗಳನ್ನ ನಾವು ಬೇರೆ ವ್ಯಕ್ತಿಗಳಿಗೆ ಅಥವಾ ಹೊರಗಿನ ಜನಕ್ಕೆ ಏನ್ ಮಾರಾಟ ಮಾಡ್ತಾರೆ ಕಂಪ್ನಿಯು, ಅದನ್ನ ಏನು ಅಂತಂದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಕಡಿಮೆ ಒಂದು ರೇಟ್ ಒಳಗ ಅಥವಾ ಡಿಸ್ಕೌಂಟ್ ರೇಟ್ ಒಳಗ ಮಾರಾಟ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಇರ್ಬೋದು, ನೌಕರರು ಇರ್ಬೋದು, ಅವರು ಕೂಡ ನಾವು ಈ ಸಂಸ್ಥೆಯ ಮಾಲೀಕರು ಅನ್ನುವಂತ ಒಂದು ಮನೋಭಾವನೆ ಬರುತ್ತೆ ಅಂತೇಳಿ. ಸೊ ನಮ್ಗೆಲ್ಲ ಗೊತ್ತಿರೋ ಒಂದು ಷೇರುಗಳನ್ನ ಯಾರು ಖರೀದಿ ಮಾಡ್ತಾರೋ ಅವ್ರು ಕಂಪನಿಯ ನಿಜವಾದ ಮಾಲೀಕರೇ ಇರ್ತಾರ. ಆ ಕಾರಣಕ್ಕೆ ಅವ್ರಿಗೂ ಕೂಡ ನಾವು ಓನರ್ ಅನ್ನುವಂತ ಮನೋಭಾವನೆ ಬರ್ತದ. ಒಬ್ಬ ವರ್ಕರ್ ಕೆಲಸ ಮಾಡೋದಕ್ಕೂ ಒಬ್ಬ ಓನರ್ ಕೆಲಸ ಮಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಅದ. ಅವರು ಇದು ನಮ್ಮ ಕಂಪನಿ ಅಂತ ಅನ್ನುವಂತ ಒಂದು ಮನೋಭಾವನೆ ಇನ್ನ ಜಾಸ್ತಿ ಆಗುತ್ತೆ ಅವ್ರಿಗೆ. ಅವ್ರು ನಿಜವಾದ ಮಾಲೀಕರಾಗಿ ಆ ಸಂಸ್ಥೆ ಅಭಿವೃದ್ಧಿಗೋಸ್ಕರ ಅವರು ಕಷ್ಟಪಟ್ಟು ಕೆಲಸ ಮಾಡೋದ್ರೊಳಗ ಸೊ ಅವ್ರು ಕಷ್ಟಪಟ್ಟು ಕೆಲಸ ಮಾಡಿ ಆ ಸಂಸ್ಥೆ ಅಭಿವೃದ್ಧಿ ಕಡೆ ಕೂಡ ಅವ್ರು ಏನ್ ಮಾಡ್ತಾರ ಅಂದ್ರೆ ಪ್ರಯತ್ನ ಪಡ್ತಾರ ಅಂತ ಹೇಳಿ. ಇನ್ನ ನೆಕ್ಸ್ಟ್ ನಿವೃತ್ತಿ ಪ್ರಯೋಜನಗಳು ಅಂತ ಹೇಳಿ. ಸೊ ನಿವೃತ್ತಿ ಪ್ರಯೋಜನಗಳು ಅಂತಂದ್ರ ಈಗ ಒಂದು ಏಜ್ ಇರೋ ಟೈಮ್ ಒಳಗ ಮನುಷ್ಯನ್ ದುಡಿತಾನೆ, ಅವನಿಗೆ ಒಂದು ರೆಗ್ಯುಲರ್ ಸ್ಯಾಲರಿ ಅಂತ ಬರ್ತಾ ಇರುತ್ತ, ಹೆಚ್ಚುವರಿ ಖರ್ಚಿಗೋಸ್ಕರ ಒಂದು ಏನು ಅಂತಂದ್ರೆ ಬೋನಸ್ ಬರ್ತಾ ಇರುತ್ತ. ಇನ್ನ ವಯಸ್ಸಾದ ನಂತರ ಆಫ್ಟರ್ 60 years ಆದ್ಮೇಲೆ ರಿಟೈರ್ಮೆಂಟ್, ಅಫ್ಕೋರ್ಸ್ ರಿಟೈರ್ಮೆಂಟ್ ಬಂದೇ ಬರುತ್ತ. ರಿಟೈರ್ಮೆಂಟ್ ಆದ್ಮೇಲೆ ನಮ್ಮ ಲೈಫ್ ಏನಪ್ಪಾ ಅನ್ನೋ ಪ್ರಶ್ನೆ ಒಬ್ಬ ನೌಕರನಿಗೆ ಇದ್ದೇ ಇರುತ್ತ. ಅಂದ್ರ ಆ ಒಂದು ಸಂದರ್ಭದೊಳಗೆ ಅವ್ರ ಜೀವನ ಹೆಂಗ್ ನಡೆಸಬೇಕು, ಅವ್ರ ಖರ್ಚು ವೆಚ್ಚಗಳನ್ನ ಅವರೆಲ್ಲ ಹೆಂಗ್ ನಿಭಾಯಿಸಬೇಕು ಅನ್ನೋಂತ ಪ್ರಶ್ನೆ ಎದುರಾಗುತ್ತೆ ಅವ್ರಿಗೆ. ಅದಕ್ಕೆ ಅವ್ರಿಗೆ ಒಂದು ಸೇಫ್ಟಿ ಕೊಡೋ, ಭದ್ರತೆ ಕೊಡೋ